ಈ 2024ನೇ ಸಾಲಿನ ಒಂದು ಶಿಕ್ಷಕರ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಇದೀಗ ತಾನೇ ಆನ್ಲೈನ್ನಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅಂದರೆ ಯಾರ್ಯಾರಿಗೆ ವರ್ಗಾವಣೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅವರು ಆನ್ಲೈನ್ನಲ್ಲೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಆನ್ಲೈನ್ನಲ್ಲಿ ಈ ಶಿಕ್ಷಕರ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಮತ್ತು ಮ್ಯೂಚುವಲ್ ಪರಸ್ಪರ ವರ್ಗಾವಣೆಗೆ ಸಂಬಂಧಪಟ್ಟಂತೆ EEDSನಲ್ಲೇ ಆನ್ಲೈನ್ನಲ್ಲೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗಾದರೆ ನಮ್ಮ ಮೊಬೈಲ್ನಲ್ಲೇ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನಾವು ನೋಡೋದಾದರೆ, ನಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗ್ಬಿಟ್ಟು EEDS ಲಾಗಿನ್ ಅಂತ ಟೈಪ್ ಮಾಡಿ. EEDS ಲಾಗಿನ್ ಅಂತ ಟೈಪ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ. ಈ ಇಂಟರ್ಫೇಸ್ನಲ್ಲಿ ಅದನ್ನು ಒಂದು ಸಾರಿ ಟಚ್ ಮಾಡಿ EEDS ಲಾಗಿನ್ ಅನ್ನೋದನ್ನು. ಈ ಥರ ನಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಎಂಪ್ಲಾಯ್ ಡಾಟಾ ಸಿಸ್ಟಮ್ ಅಂತೇಳಿ ಇದು EEDSನ ಹೋಮ್ ಪೇಜ್. ಇದ್ರ ಬಗ್ಗೆ ನಾನು ಸಾಕಷ್ಟು ವಿವರಣೆಯನ್ನು ಈ ಹಿಂದಿನ ನನ್ನ ವಿಡಿಯೋಗಳಲ್ಲಿ ಸಾಕಷ್ಟು ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಇಲ್ಲಿ ಏನು ನಮಗೆ ಕಾಣಿಸ್ತಾ ಇದೆ, ಇದರಲ್ಲಿ ಈ KGID ನಂಬರು ಮತ್ತು ಎಂಪ್ಲಾಯ್ ಅಂತ ಏನು ಇದೇ ಕಾಣಿಸ್ತಾ ಇದೆ, ಆ ಎಂಪ್ಲಾಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ KGID ನಂಬರು, ಪಾಸ್ವರ್ಡನ್ನು ಹಾಕ್ಕೊಂಡು ಇಲ್ಲಿ ಕ್ಯಾಪ್ಚರ್ ಕೋಡನ್ನು ಹಾಕಬೇಕು. ಅಕಸ್ಮಾತ್ ನನಗೆ ಪಾಸ್ವರ್ಡ್ ನೆನಪಿಲ್ಲ ಅನ್ನೋದಾದರೆ ನನ್ನ ಈ ಹಿಂದಿನ ವೀಡಿಯೋದಲ್ಲಿ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತೋರಿಸ್ಕೊಟ್ಟಿದ್ದೀನಿ. ಅಕಸ್ಮಾತ್ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಆ ಫಾರ್ಗೆಟ್ ಪಾಸ್ವರ್ಡನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಏನು ಮಾಡಬೇಕಾಗುತ್ತೆ, ಲಾಗಿನ್ ಆಗಬೇಕಾಗುತ್ತೆ. ಈಗ ನಾನು ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಂದರೆ ಕೋರಿಕೆ ವರ್ಗಾವಣೆಗೆ ಸಂಬಂಧಪಟ್ಟಂತೆ ನಾನು ಆ ಅಪ್ಲಿಕೇಶನನ್ನು ಆನ್ಲೈನ್ನಲ್ಲಿ ಅಂದರೆ EEDSನಲ್ಲಿ ಅಪ್ಲೈ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ. ಈಗ ನಾನು ಈಗ ಆಲ್ರೆಡಿ ಹೇಳಿರೋ ಹಾಗೆ ಇಲ್ಲಿ ವೇಟೇಜ್ ಸ್ಕೋರ್ ನಮ್ಮದು ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅದನ್ನು ತಾವು ಗಮನಿಸಿ. ಇದರಲ್ಲಿ ಈಗ ಆಲ್ರೆಡಿ ಏನಾದರೂ ಮಿಸ್ಟೇಕ್ ಇದ್ದರೆ ನೀವು ಹಿಂದೆ ಅದನ್ನು ಕರೆಕ್ಷನ್ ಮಾಡಿಸ್ಕೊಳ್ಬೇಕಿತ್ತು, ಬಟ್ ಈಗ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಇಲ್ಲಿ ನಾವು ಈಗೇನು ಇಲ್ಲಿ ರೀಸೆಂಟ್ಲಿ ಆ್ಯಡೆಡ್ ಅಂತ ಏನು ಕಾಣ್ತಾ ಇದೆಯಲ್ಲ, ಇದರಲ್ಲಿ ಒಂದಿಷ್ಟು ಮಾಹಿತಿ ಇದೆ. ಇದರಲ್ಲಿ ನಾವು ಈಗ ರಿಕ್ವೆಸ್ಟ್ ಟ್ರಾನ್ಸ್ಫರ್ಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವ್ರು ಕೊನೆಯಲ್ಲಿ ಒಂದು ಆಪ್ಷನ್ ಇದೆ, ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಂತ ಇದೆ, ಅದು ಡೈರೆಕ್ಟ್ ಲಿಂಕು. ಅದರ ಮೇಲೆ ಒಂದು ಸಾರಿ ಟಚ್ ಮಾಡಿದಾಗ ನಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ, ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಈ ಆನ್ಲೈನ್ ಅಪ್ಲಿಕೇಶನ್ನಲ್ಲಿ ನಮ್ಮ ಏನು KGID ನಂಬರ್ ಇರುತ್ತೆ, ಮತ್ತು ಹೆಸರು ಇರುತ್ತೆ, ಮತ್ತು ಫಾದರ್ಸ್ ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ಮತ್ತು ಯಾವ ಶಾಲೆಯಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ ಅದೆಲ್ಲ ಮಾಹಿತಿ ಸಿಗುತ್ತೆ. ಡಿಸಿಗ್ನೇಷನ್ ಸಿಗುತ್ತೆ. ಆಮೇಲೆ ನಿಮ್ಮದು ಜಾಯ್ನಿಂಗ್ ಡೇಟ್ ಸಿಗುತ್ತೆ. ಎಂಟ್ರಿ ಆಫ್ ಪ್ರೆಸೆಂಟ್ ಸ್ಕೂಲಲ್ಲಿ ಯಾವ ದಿನಾಂಕದಿಂದ ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ಅದು ಸಿಗುತ್ತೆ. ಇದೆಲ್ಲ ಮಾಹಿತಿಯನ್ನು ನೀವು ಒಂದೊಂದಾಗಿ ಇಲ್ಲಿ ನೋಡ್ತಾ ಬರ್ಬೋದು. ಇಲ್ಲಿ ಎಲ್ಲ ಮಾಹಿತಿ ಇರುತ್ತೆ, ಅದನ್ನು ವೆರಿಫೈ ಮಾಡ್ತಾ ನೀವು ಬರಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ಮೆರಿಟಲ್ ಸ್ಟೇಟಸ್ ಅಂತ 11ನೇ ಕಾಲಮ್ವರೆಗೂ ನಾವು ಏನೂ ತುಂಬಂಗಿಲ್ಲ. ನಾವು ಓನ್ಲಿ ಏನಪ್ಪ ಅಂತಂದರೆ ಬರೀ ವೆರಿಫೈ ಮಾಡ್ತಕ್ಕಂಥದ್ದು ಅಷ್ಟೇ ಆಗಿದೆ. ಆದರೆ 11ನೇ ಕಾಲಮಲ್ಲಿ ಮೆರಿಟಲ್ ಸ್ಟೇಟಸ್ ಅಂತ ಕೇಳುತ್ತೆ. ಅದನ್ನು ಒಂದು ಸರಿ ಕ್ಲಿಕ್ ಮಾಡಿದಾಗ ಮ್ಯಾರಿಡ್, ಅನ್ಮ್ಯಾರಿಡ್, ವಿಡೋವರ್ ಮತ್ತು ಡೈವರ್ಸ್ ಅಂತ ಕೇಳುತ್ತೆ. ನಿಮ್ಮದು ಏನು ಮಾಹಿತಿ ಇದೆಯೋ ಅದನ್ನು ಫಿಲಪ್ ಮಾಡಬೇಕಾಗತ್ತೆ. ಇಲ್ಲಿ ಮ್ಯಾರಿಡ್ ಅಂತ ತುಂಬಿದಾಗ ನಾವು ವೆದರ್ ಸ್ಪಾಸ್ ವರ್ಕಿಂಗ್ ಅಂತ ಮತ್ತೆ 2 ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಆವಾಗ ನಿಮ್ಮ ಸ್ಪಾಸ್ ವರ್ಕಿಂಗ್ ಎಸ್ ಆರ್ ನೋ ಅಂತ ಕೊಡಬೇಕಾಗತ್ತೆ. ಎಸ್ ಅಂತ ಕೊಟ್ವಿ ಅಂದರೆ ಮತ್ತೆ ಮತ್ತೊಂದಿಷ್ಟು ಆಪ್ಷನ್ ಓಪನ್ ಆಗುತ್ತೆ. ಈ ಸ್ಪಾಜ್ನ ಒಂದು KGID ನಂಬರನ್ನು ನಾವು ಎಂಟ್ರಿ ಮಾಡಬೇಕಾಗತ್ತೆ. KGID ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಅವರ ಒಂದು ಮಾಹಿತಿ ನಾವು ಏನು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ಕಾಗಿ ಫಿಲ್ ಆಗುತ್ತೆ. ಅದನ್ನು ಸಹಿತ ನೀವು ಗಮನಿಸಬೇಕಾಗುತ್ತೆ. ಅದಾದಮೇಲೆ ಸ್ಪಾಜ್ ಡಿಸ್ಟಿಕ್ ಅಂತ ಕೇಳುತ್ತೆ. ಸ್ಪಾಜ್ ಅವರು ಇರ್ತಕ್ಕಂತಹ ಡಿಸ್ಟಿಕ್ ಅಂದರೆ ಕಪಲ್ ಕೇಸ್ಗೆ ಸಂಬಂಧಪಟ್ಟಂತೆ. ಇಲ್ಲ ಅಂತಂದರೆ ನೀವು ಯಾವುದು ಇಲ್ಲ ಅಂತ ನೀವು ನೋ ಅಂತ ಕೊಟ್ಕೊಂಡು ಮುಂದುವರಿಬೋದು. ಇಲ್ಲಿ ಅವರು ಯಾವ ಡಿಸ್ಟಿಕಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತ ತೋರಿಸುತ್ತೆ. ಅವರ ಒಂದು ಡಿಸ್ಟಿಕನ್ನು ನಾನು ಫಿಲಪ್ ಮಾಡ್ತಾಯಿದ್ದೀನಿ. ಆಮೇಲೆ ತಾಲೂಕು, ಸ್ಪಾಜ್ ತಾಲೂಕು ಕೇಳುತ್ತೆ, ನಾವು ಸ್ಪಾಜ್ ತಾಲೂಕನ್ನು ಕೇಳ್ತಾ ಇದ್ದೀವಿ. ಹೀಗಾಗಿ ಅದರ ಒಂದು ಮಾಹಿತಿಯನ್ನು ಕಂಪ್ಲೀಟಾಗಿ ಇಲ್ಲಿ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ನಾವು ಏನು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಕರೆಂಟ್ ಝೋನ್, ಯಾವ ಝೋನಲ್ಲಿ ವರ್ಕ್ ಮಾಡ್ತಾಯಿದ್ದೀರಿ, ಆಮೇಲೆ ಮನೆ ವಿಳಾಸ ಎಲ್ಲ ತೋರಿಸುತ್ತೆ. ಕರೆಂಟ್ ಪೋಸ್ಟ್ ಯಾವುದು PSTನೋ GPTನೋ ತೋರಿಸುತ್ತೆ. ಅದಾದಮೇಲೆ ಇಲ್ಲಿ ಮತ್ತೆ ನಮ್ಮ ಸರ್ವಿಸಿಗೆ ಸಂಬಂಧಪಟ್ಟಂಥ ಮಾಹಿತಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇಲ್ಲಿ ಈಗ ಗಮನಿಸ್ಬೋದು, ನೀವು ಯಾವ್ಯಾವ ಝೋನಲ್ಲಿ ಎಷ್ಟೆಷ್ಟು ವರ್ಷ ವರ್ಕ್ ಮಾಡಿದಿರಿ ಅನ್ನೋದು ಸಹಿತ ತೋರಿಸುತ್ತೆ. ಮತ್ತು ನಿಮಗೆ ಬಂದಿರತಕ್ಕಂಥ ಅಂಕ ಏನು ಸ್ಕೋರ್ ಇದೆ ಅದನ್ನು ಸಹಿತ ತೋರಿಸುತ್ತೆ. ಆಮೇಲೆ ಝೋನ್ ವೈಸ್ ನಿಮ್ಮ ವೇಟೇಜ್ ಸ್ಕೋರ್ ಎಷ್ಟು ಅನ್ನೋದನ್ನು ಸಹಿತ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಗಮನಿಸ್ಬೋದು ತಾವು, ಇದು ಟೋಟಲ್ ಸ್ಕೋರ್ ಸಹಿತ ಇರುತ್ತೆ. ಆಮೇಲೆ ಇಲ್ಲಿ ಟೋಟಲ್ ವೇಟೇಜ್ ಸ್ಕೋರ್ ಸಹಿತ ಡಿಸ್ಪ್ಲೇ ಆಗುತ್ತೆ 15ನೇ ಕಾಲಮಲ್ಲಿ. ಅದಾದಮೇಲೆ ಟ್ರಾನ್ಸ್ಫರ್ ರಿಕ್ವೆಸ್ಟೆಡ್ ಫಾರ್ ಅಂತ ಕೇಳುತ್ತೆ. ನೀವು ರಿಕ್ವೆಸ್ಟ್ ಫಾರ್ ವಿತಿನ್ ಡಿಸ್ಟಿಕ್, ಔಟ್ ಆಫ್ ಡಿಸ್ಟಿಕ್, ಡಿವಿಷನ್ನು ಅಥವಾ ಔಟ್ಸೈಡ್ ಡಿವಿಷನ್ ಅಂತ ಕೇಳುತ್ತೆ. ವಿತಿನ್ ಡಿಸ್ಟಿಕ್ ಕೊಟ್ಟರೆ ವಿತಿನ್ ಡಿಸ್ಟಿಕ್ ತೊಗೊಳುತ್ತೆ, ಅಥವಾ ಔಟ್ ಆಫ್ ಡಿಸ್ಟಿಕ್ ಕೊಡ್ಬೋದು, ಅದೇನು ತೊಂದರೆ ಇಲ್ಲ. ಆರ್ ಯು ಆಪ್ಷನಿಂಗ್ ಫಾರ್ ಪ್ರಿಯಾರಿಟಿ ಇನ್ ಟೀಚರ್ ಅಂತ ಕೇಳುತ್ತೆ. ಒಂದು ಯಾವ ಕಾಲಮ್ ಅದು, 17ನೇ ಕಾಲಮಲ್ಲಿ ನೀವು ಏನಾದರೂ ಪ್ರಯಾರಿಟಿಯನ್ನು ಬಯಸ್ತಾ ಇದ್ದೀರಿ ಅಂತ ಕೇಳುತ್ತೆ. ನೋ ಅಂತಂದರೆ ನೋ ಟಿಕ್ ಮಾಡ್ಕೊಂಡು ಮುಂದುವರಿಬೋದು. ಎಸ್ ಅಂತ ಕೊಟ್ಟರೆ ಮತ್ತೊಂದಿಷ್ಟು ಆಪ್ಷನ್ಗಳು ನಿಮಗೆ ಓಪನ್ ಆಗುತ್ತೆ. ಅಂದರೆ ಈಗ ಆಲ್ರೆಡಿ ನಾನು ನನ್ನ ಈ ಹಿಂದಿನ ವೀಡಿಯೋಗಳಲ್ಲಿ ಈ ಪ್ರಯಾರಿಟಿ ಬಗ್ಗೆ ಸಾಕಷ್ಟು ಮಾಹಿತಿನ ಹಂಚ್ಕೊಂಡಿದ್ದೇನೆ. ಅದು ಪ್ರಯಾರಿಟಿ ಅಂತಂದರೆ ಸಫರಿಂಗ್ ಫ್ರಮ್ ಇಲ್ನೆಸ್ ಇರ್ಬೋದು,
ಸ್ಪಾಸ್ ಚಿಲ್ಡ್ರನ್ ಬೆನಿಫಿಟ್ ಅಂದರೆ ಡಿಸಬಿಲಿಟಿ ಇರ್ತಕ್ಕಂಥ ಅವ್ರ ಫ್ಯಾಮಿಲಿಯಲ್ಲಿ ಯಾರಾದರೂ ಡಿಸಬಿಲಿಟಿ ಇದ್ದರೆ ಅದನ್ನು ಸಹಿತ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ವಿಡೋಸ್ ಅಪ್ಲೋಡ್ ಮಾಡಬೇಕಾಗತ್ತೆ. ಅದಾದಮೇಲೆ ಸ್ಪಾಸ್ ವರ್ಕಿಂಗ್ ಸೋಲ್ಜರ್ ಅಂದರೆ ಸೈನಿಕರ ಒಂದು ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಬೇಕು. ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾರ್ಯಾರ ಹತ್ರ ಯಾವ್ಯಾವ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು ಮತ್ತು ಯಾವ ದಿನಾಂಕದಲ್ಲಿ ಯಾವ ಸರ್ಟಿಫಿಕೇಟ್ಗಳು ಇರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಸ್ಪಾಸ್ ವರ್ಕಿಂಗ್ ವಿತ್ ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಕೇಳುತ್ತೆ 5ನೇ ಕಾಲಮು. ನಿಮ್ಮ ಏನು ಸ್ಪಾಸು ಅವರು ವರ್ಕಿಂಗ್ ಮಾಡ್ತಾಯಿದ್ರಾ ಇಲ್ವ ಅಂತ ಕೇಳುತ್ತೆ. ಎಸ್ ಅವರು ವರ್ಕಿಂಗ್ ಮಾಡ್ತಾಯಿದ್ರೆ ಎಸ್ ಅಂತ ಕೊಡಬೇಕಾಗುತ್ತೆ. ಎಸ್ ಅಂತ ಕೊಟ್ವಿ ಅಂದರೆ ಏನಾಗುತ್ತೆ, ಇಲ್ಲಿ ಮತ್ತೊಂದು ಮುಂದೆ ಆಪ್ಷನ್ ಓಪನ್ ಆಗುತ್ತೆ. ಏನಂತ, ನೀವು ಆ ಡಾಕ್ಯುಮೆಂಟನ್ನು ಇಲ್ಲಿ ಒಂದು ಅಪ್ಲೋಡ್ ಮಾಡ್ತಕ್ಕಂಥದ್ದು. ಅದನ್ನು ನೀವು ಮೊಬೈಲ್ನಲ್ಲಿ ಆ ಪ್ರಮಾಣ ಪತ್ರವನ್ನು ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಿ. ಇಲ್ಲಿ ಚೂಸ್ ಫೈಲ್ ಅಂತ ಏನು ಕಾಣ್ತಾ ಇದ್ದಿಲ್ಲ, ಈ ಚೂಸ್ ಫೈಲ್ನಲ್ಲಿ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಮೀಡಿಯಾ ಅಂತ ಕೇಳುತ್ತೆ. ಆ ಮೀಡಿಯಾದಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ನೀವು ಒಂದು ಹೆಸರನ್ನು ಏನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ತೀರಿ ಡಾಕ್ಯುಮೆಂಟ್ಸನ್ನು, ಅದನ್ನು ನೀವು ಅಪ್ಲೋಡ್ ಮಾಡಿ ಮತ್ತು ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ಏನು ಮಾಡ್ತಾಯಿದ್ರಿ ನೀವು, ಮುಂದೆ ಒಂದೆರಡು ಚೆಕ್ ಬಾಕ್ಸ್ ಕಾಣುತ್ತೆ. ಇವು ನಿಮ್ಮ ಒಂದು ಸೂಚನೆಗಳು ಇರ್ತವೆ. ಆ ಸೂಚನೆಗಳನ್ನು ಓದ್ಕೊಂಡು ಆ ಚೆಕ್ ಬಾಕ್ಸನ್ನು ನೀವು ಕ್ಲಿಕ್ ಮಾಡಿ, ಈ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಿಮಗೆ ಫೈನಲ್ ಆಗಿ ಏನು ಬರುತ್ತೆ, ಫೈನಲ್ ಸಬ್ಮಿಟ್ ಅಂತ ಏನು ಕೊನೆಗೆ ಬರುತ್ತೆ, ಆ ಒಂದು ಫೈನಲ್ ಸಬ್ಮಿಟನ್ನು ನೀವು ಮಾಡಿದರೆ ನಿಮ್ಮ ಅರ್ಜಿ ಏನಾಗುತ್ತೆ, ಫೈನಲ್ ಸಬ್ಮಿಟ್ ಆಗುತ್ತೆ. ಇಷ್ಟು ನಿಮ್ಮ ಒಂದು ಕೋರಿಕೆ ವರ್ಗಾವಣೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನೀವು ಮುಖ್ಯವಾಗಿ ಏನಪ್ಪ ಅಂತಂದರೆ ಅವರು ಎಸ್ ಅಂದರೆ ಎಸ್ ಅಂತ ಕೊಟ್ಕೊಂಡ್ರೆ ಅವ್ರು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ನೋ ಅಂತ ಕೊಟ್ಕೊಂಡ್ರೆ ಯಾವುದೇ ಡಾಕ್ಯುಮೆಂಟ್ಸನ್ನು ಇಲ್ಲಿ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ನಿಮಗೆ ಸ್ಪಷ್ಟವಾಗಿ ಇನ್ನೊಂದು ಸಾರಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ತಮಗೆ ಕೋರಿಕೆ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಹಾಕಲಿಕ್ಕೆ ನಿಮಗೆಲ್ರಿಗೂ ಅನುಕೂಲ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.